ಸ್ಯಾಂಡಲ್ವುಡ್ 2025 ಹೋರಾಟ, ನಿರಾಸೆ ಮತ್ತು ಡಿಸೆಂಬರ್ ಅಂತಿಮ ಕಾದಾಟ. 2025ರ ಅಂತ್ಯ ಹತ್ತಿರವಾಗ್ತಾ ಇದ್ದಂತೆ ಸ್ಯಾಂಡಲ್ವುಡ್ ಅಂತ ಗುರುತಿಸಲ್ಪಡುವ ಕನ್ನಡ ಚಿತ್ರೋದ್ಯಮ ಹೊಸ ತಿರುವು ತೆಗೆದುಕೊಳ್ಳೋಕೆ ಸಿದ್ಧವಾಗಿದೆ. ಮೊದಲಾರ್ಧದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷೆಗಿಂತ ಕಡಿಮೆ ಪ್ರದರ್ಶನ ಮತ್ತು ದೊಡ್ಡ ನಟರಿಲ್ಲದೆ ಕಳೆದು ಹೋಗಿದ್ದ ಈ ವರ್ಷ ಡಿಸೆಂಬರ್ನಲ್ಲಿ ಬರುವ ದೊಡ್ಡ ಬಿಡುಗಡೆಗಳಿಂದ ಸದ್ದು ಮಾಡ್ತಿದೆ. ಆದರೆ ಇದಕ್ಕೆ ಕನ್ನಡ ಪ್ರೇಕ್ಷಕರು ಮಣೆ ಹಾಕ್ತಾರಾ ಅಂತ ಕಾದ್ ನೋಡ್ಬೇಕಿದೆ. 2025ರ ಮೊದಲ 9 ತಿಂಗಳು ಸ್ಯಾಂಡಲ್ವುಡ್ಗೆ ಕಠಿಣವಾಗಿತ್ತು. 100ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ಬಿಡುಗಡೆಯಾದ್ರೂ ಸೂಫ್ರಮ್ ಸೋ ಚಿತ್ರ ಮಾತ್ರ 100 ಕೋಟಿ ರೂಪಾಯಿ ಗಡಿಯನ್ನ ದಾಟ್ತು. ಇದು ಕಡಿಮೆ ಬಜೆಟ್ನಲ್ಲೂ ವಿಷಯಾಧಾರಿತ ಸಿನಿಮಾಗಳು ಜನರನ್ನ ತಲುಪಬಹುದು ಅನ್ನೋದಕ್ಕೆ ಸಾಕ್ಷಿ. 6 ಕೋಟಿಗಿಂತ ಕಡಿಮೆ ಬಜೆಟ್ನಲ್ಲಿ ನಿರ್ಮಿತವಾದ ಈ ಚಿತ್ರ ಹೊಸ ಅಲೆಯನ್ನೇ ಹುಟ್ಟಾಕ್ತು. ಇದನ್ನ ಹೊರತುಪಡಿಸಿದ್ರೆ ಉಳಿದ ಕನ್ನಡ ಚಿತ್ರಗಳು ಪ್ರೇಕ್ಷಕರನ್ನ ಥಿಯೇಟರ್ಗೆ ಸೆಳೆಯುವಲ್ಲಿ ವಿಫಲವಾದವು. 100 ಚಿತ್ರಗಳು ಸಾಲು ಸಾಲು ಬಿಡುಗಡೆಗೊಂಡ್ರು ಸ್ಯಾಂಡಲ್ವುಡ್ನ ದೆಸೆ ಬದಲಾಗಲಿಲ್ಲ. ಯಶ್, ಸುದೀಪ್, ದರ್ಶನ್, ಉಪೇಂದ್ರ ಮುಂತಾದ ದೊಡ್ಡ ನಟರ ಅನುಪಸ್ಥಿತಿ ಚಿತ್ರೋದ್ಯಮದಲ್ಲಿ ವಹಿವಾಟು ಹೆಚ್ಚು ಕಡಿಮೆ ನಿಂತೇ ಹೋಯಿತು ಅನ್ನುವ ಸ್ಥಿತಿಯನ್ನ ನಿರ್ಮಿಸಿತು. ಕೆಲವು ಚಿತ್ರಗಳು ವಿಮರ್ಶಕರ ಮೆಚ್ಚುಗೆ ಪಡೆದ್ರು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ವಿಫಲವಾದವು. 2025ರ ಕೊನೆ ತಿಂಗಳು ಕನ್ನಡ ಚಿತ್ರರಂಗದ ಅತ್ಯಂತ ದೊಡ್ಡ ಸಂಘರ್ಷಕ್ಕೆ ಸಾಕ್ಷಿಯಾಗಲಿದೆ. ನಟ ದರ್ಶನ್ ನಟಿಸಿರುವ ಡೆವಿಲ್ ಆಕ್ಷನ್ ಥ್ರಿಲ್ಲರ್ ಇವತ್ತು ಬಿಡುಗಡೆಗೊಂಡಿದೆ. ಸದ್ಯ ನಾಯಕ ನಟ ನ್ಯಾಯಾಂಗ ಬಂಧನದಲ್ಲಿರುವ ಹಿನ್ನೆಲೆಯಲ್ಲಿ ಈ ಚಿತ್ರದ ಬಿಡುಗಡೆ ಕುತೂಹಲ ಮೂಡಿಸಿದೆ. ಪ್ರಕಾಶ್ ವೀರ್ ನಿರ್ದೇಶನದ ಈ ಚಿತ್ರದ ಟೀಸರ್ ಮತ್ತು ಹಾಡುಗಳು ಈಗಾಗಲೇ ಬಜ್ ಕ್ರಿಯೇಟ್ ಮಾಡಿವೆ. ಆದರೆ ಥಿಯೇಟರ್ನಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡಲಿದೆ ಅನ್ನೋದನ್ನ ಮುಂದಿನ ವಾರದ ಹೊತ್ತಿಗೆ ನೋಡಬೇಕಿದೆ. ಉಳಿದಂತೆ ಸುದೀಪ್ ನಟನೆಯ ಹೈ ಆಕ್ಷನ್ ಚಿತ್ರ ಮಾರ್ಕ್ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರ ಪರಿಕಲ್ಪನೆಯಲ್ಲಿ ಡಿಸೆಂಬರ್ 25ಕ್ಕೆ ಬಿಡುಗಡೆಯಾಗಲಿದೆ. ಸುದೀಪ್ ತಮ್ಮದೇ ಬ್ಯಾನರ್ನಲ್ಲಿ ನಿರ್ಮಿಸಿರುವ ಈ ಚಿತ್ರ 2024ರ ಕ್ರಿಸ್ಮಸ್ ಹಿಟ್ ಮ್ಯಾಕ್ಸ್ ನಂತರದ ಬಿಗ್ ಎಕ್ಸ್ಪೆಕ್ಟೇಷನ್ ಕ್ಯಾರಿ ಮಾಡ್ತಿದೆ. ಡಿಸೆಂಬರ್ 25ನೇ ತಾರೀಕೆ ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಅಭಿನಯದ ಚಿತ್ರ 45 ಬಿಡುಗಡೆಯಾಗಲಿದೆ. ಈ ಮಲ್ಟಿ ಸ್ಟಾರ್ ಆಕ್ಷನ್ ಫ್ಯಾಂಟಸಿ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಕೂಲಿ ಜೊತೆ ಕ್ಲಾಶ್ ತಪ್ಪಿಸೋಕೆ ಆಗಸ್ಟ್ನಿಂದ ಡಿಸೆಂಬರ್ಗೆ ಮುಂದೂಡಲಾದ ಈ ಚಿತ್ರ ಈಗ ಮಾರ್ಕ್ ಜೊತೆ ಹೆಡ್ ಟು ಹೆಡ್ ಸಂಘರ್ಷಕ್ಕೆ ಸಿದ್ಧವಾಗಿದೆ. ಈ ಚಿತ್ರಗಳು ಕೇವಲ ಸಿನಿಮಾಗಳಲ್ಲ, ಇವು 2025ರಲ್ಲಿ ಕನ್ನಡ ಚಿತ್ರರಂಗ ತನ್ನ ಅಸ್ತಿತ್ವಕ್ಕಾಗಿ ನಡೆಸುತ್ತಿರುವ ಕೊನೆಯ ಪ್ರಯತ್ನವೂ ಆಗಿರಲಿದೆ ಅನ್ನೋದು ಗಮನಾರ್ಹ ಅಂಶ. ಕನ್ನಡ ಚಿತ್ರಗಳು ತಮ್ಮ ಹೆಜ್ಜೆಯನ್ನ ಕಂಡುಕೊಳ್ಳೋಕೆ ಹೋರಾಡ್ತಿರುವಾಗ ಮಲಯಾಳಂ ಸಿನಿಮಾಗಳು 2025ರಲ್ಲೂ ತಮ್ಮ ವಿಷಯಾಧಾರಿತ ಚಿತ್ರಗಳ ಮೂಲಕ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆದಿದೆ. ಮಧ್ಯಮ ಬಜೆಟ್ನಲ್ಲಿ ನಿರ್ಮಿತವಾದ ಹೊಸ ಕಥೆಗಳು ಮತ್ತು ಬಲವಾದ ಮಾರ್ಕೆಟಿಂಗ್ನೊಂದಿಗೆ ಮಾಲಿವುಡ್ ಸ್ಯಾಂಡಲ್ವುಡ್ಗಿಂತ ಮುಂದಿದೆ ಅನ್ನೋದನ್ನ ಅರಗಿಸಿಕೊಳ್ಳಲೇಬೇಕಿದೆ. ಸ್ಟಾರ್ ಪವರ್ಗೆ ಅತಿಯಾಗಿ ಅವಲಂಬಿಸದೆ ಮಲಯಾಳಂ ಸಿನಿಮಾಗಳು ಕಥೆಯ ಶಕ್ತಿ ಮತ್ತು ಪ್ರಾದೇಶಿಕ ನಿಖರತೆಯೊಂದಿಗೆ ಯಶಸ್ಸು ಕಂಡಿದ್ದು 2025ರಲ್ಲಿ ಎದ್ದು ಕಾಣಿಸ್ತಿದೆ. ಇದು ಕನ್ನಡ ಚಿತ್ರಗಳಿಗೆ ಒಂದು ಪಾಠ ಆಗಬೇಕಿದೆ. ಸಿನಿಮಾ ಮಾರುಕಟ್ಟೆ ವಿಶ್ಲೇಷಕರ ಪ್ರಕಾರ ಕನ್ನಡ ಚಿತ್ರೋದ್ಯಮ ವಿಶ್ವಾಸದ ಕೊರತೆ ಪದವನ್ನ ಬಳಸ್ತಾರೆ. ಜನ ಕನ್ನಡ ಚಿತ್ರಗಳ ಮೇಲೆ ನಂಬಿಕೆಯನ್ನ ಕಳ್ಕೊಂಡಿದ್ದಾರೆ. ಅದನ್ನ ಮರಳಿಗಳಿಸೋದು ದೊಡ್ಡ ಪ್ರಕ್ರಿಯೆ ಅಂತಾರೆ ನಿರ್ಮಾಪಕ ವಿತರಕ ಕಾರ್ತಿಕ್ ಗೌಡ. 2024ರಲ್ಲಿ 220ಕ್ಕೂ ಹೆಚ್ಚು ಚಿತ್ರಗಳು ಬಿಡುಗಡೆಯಾದ್ರೂ ಕೆಲವೇ ಚಿತ್ರಗಳು ಗುರುತಿಸಿಕೊಂಡವು. ಈ ಟ್ರೆಂಡ್ 2025ರಲ್ಲೂ ಮುಂದುವರಿತು. ಒಳ್ಳೆ ಚಿತ್ರಗಳು ಕೂಡ ಜನರನ್ನ ತಲುಪೋಕೆ ವಿಫಲವಾದವು. ಕನ್ನಡ ಚಿತ್ರಗಳ ಮಾರ್ಕೆಟಿಂಗ್ ತಂತ್ರಗಳು ಕೂಡ ಹಿಂದುಳಿದಿವೆ. ಸೂಫ್ರಮ್ ಸೋ ಪೇಡ್ ಪ್ರೀಮಿಯರ್ಸ್ ಮತ್ತು ಗ್ರಾಸ್ ರೂಟ್ ಪ್ರಚಾರಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡ್ರೆ ಹೆಚ್ಚಿನ ಚಿತ್ರಗಳು ಹಳೆಯ ವಿಧಾನಗಳಿಗೆ ಅಂಟಿಕೊಂಡಿದ್ವು ಅನ್ನೋದನ್ನ ಗಮನಿಸಬೇಕಿದೆ. ಕಾಂತಾರ ಚಾಪ್ಟರ್ 1 ಚಿತ್ರ ಅಕ್ಟೋಬರ್ನಲ್ಲಿ ಬಿಡುಗಡೆಯಾಗಿದೆ ಮತ್ತು ಡಿಸೆಂಬರ್ನಲ್ಲಿ 3 ಬಿಗ್ ಬಜೆಟ್ ಚಿತ್ರಗಳು ಬಾಕ್ಸ್ ಆಫೀಸ್ಗೆ ಬರ್ತಿರುವಾಗ 2025ರ ಅಂತ್ಯವನ್ನ ಆಶಾದಾಯಕವಾಗಿ ಮುಗಿಸೋಕೆ ಸ್ಯಾಂಡಲ್ವುಡ್ ಯತ್ನಿಸ್ತಾ ಇದೆ. ಈ ಚಿತ್ರಗಳು ಟಿಕೆಟ್ ಮಾರಾಟ ಮಾತ್ರವಲ್ಲ, ಪ್ರೇಕ್ಷಕರ ನಂಬಿಕೆಯನ್ನ ಮರಳಿಗಳಿಸುವ ಯತ್ನವೂ ಆಗಿದೆ. ಇಂಡಸ್ಟ್ರಿ ಇನ್ಸೈಡರ್ ಹೇಳುವಂತೆ ಡಿಸೆಂಬರ್ ತಮ್ಮ ಕೊನೆಯ ಶಾಟ್. ಇವುಗಳು ಕೆಲಸ ಮಾಡಿದ್ರೆ 2026ಕ್ಕೆ ನಾವು ಮೊಮೆಂಟಮ್ ಜೊತೆ ಹೋಗ್ಬೋದು. ಇಲ್ಲವಾದ್ರೆ ನಾವು ಮತ್ತೆ ಮೊದಲ ಹಂತದಿಂದ ಶುರು ಮಾಡಬೇಕಿದೆ. 2025 ಸ್ಯಾಂಡಲ್ವುಡ್ಗೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋಕೆ ನಡೆಸುವ ಹೋರಾಟದ ವರ್ಷವಾಗಲಿದೆ. ಆದರೆ ಡಿಸೆಂಬರ್ ಸ್ಟಾರ್ ಚಿತ್ರಗಳು ಪ್ರೇಕ್ಷಕರನ್ನ ಥಿಯೇಟರ್ಗೆ ಸೆಳೆಯೋದು ಅನಿವಾರ್ಯವಾಗಲಿದೆ. ಹಾಗಾದ್ರೆ ಮಾತ್ರ ಚಿತ್ರೋದ್ಯಮದ ಬಗೆಗೆ ನಂಬಿಕೆ ಮರಳಬಹುದು. ಅದು ಮಾತ್ರವೇ 2026ರಲ್ಲಿ ಹೊಸ ಅಧ್ಯಾಯಕ್ಕೆ ಮುನ್ನುಡಿಯಾಗಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.